ಎಲ್ಲ ಹುಡುಗಿರ್ಗೂ ತಾರ್ ರಾಕ್ಸ್ ಅಂತ ಕ್ರೇಜ್ ಇದ್ದರೆ ನನಗೆ ಮಾರುತಿ 800 ಮೇಲೆ ಫುಲ್ ಕ್ರೇಜು. ನಮಸ್ಕಾರ ರೈತ ಮಿತ್ರರೇ, ನಾವೊಂದು ಕಾರ್ ತೊಗೊಂಡ್ವಿ, ಅದನ್ನು ಹೇಳ್ತೀನಿ, ವೀಡಿಯೋನ ಕೊನೆವರೆಗೂ ನೋಡಿ. ಇವತ್ತು ಬೆಳಿಗ್ಗೆ ಎದ್ದೋಗಿದ್ದೆ ಔಷಧಿ ಹೊಡಿಯೋದ ಅಂತ, ಅಲ್ಲೋಗಿ ನೋಡಿದ್ರೆ ಫೀಸ್ ಹೊಂಟೋಗ್ಬಿಟ್ಟಿತ್ತು. ಸರಿ ಆಯಿತು ಅಂತ ಫೀಸ್ ಹಾಕ್ಬಿಟ್ಟು ಆಮೇಲೆ ಹೊರಟ್ವಿ ತೋಟಕ್ಕೆ. ನಾನು ಮೊನ್ನೆ ವೀಡಿಯೋದಲ್ಲಿ ಹಾಕಿದ್ದೆ, ಬಾಳೆ ಗೊಬ್ಬರ ಹಾಕಿದ್ದೀವಿ, ಅಮೋನಿಯಂ ಸಲ್ಫೇಟ್ ಮತ್ತು ಯೂರಿಯಾ ಅಂತೇಳಿ ಪೊಟ್ಯಾಶ್ನ ನಾವು ಆರ್ಗ್ಯಾನಿಕ್ ಪೊಟ್ಯಾಶ್ನ ಸ್ಪ್ರೇ ಕೊಡ್ತೀವಿ ಅಂತ. ಹೌದು, ಇವತ್ತು ಅದನ್ನೇ ಕೊಡ್ತಾ ಇರೋದು. ಏನಕ್ಕಪ್ಪ ಅಂದರೆ ಬಾಳೆಗೊನೆ ಆಲ್ಮೋಸ್ಟ್ ಅಲ್ಲಿ ಇನ್ನೇನು ಬಲ್ತಾ ಇತ್ತು, ಇನ್ನೊಂದು 8 ಡೇಸ್ 15 ಡೇಸಲ್ಲಿ ಕಡಿಯಂಗೆ ಇದೆ. ಅದಕ್ಕೆ ಸ್ಪ್ರೇ ಕೊಡೋದಾ ಅಂದರೆ ಚೆನ್ನಾಗಿ ಶೈನಿಂಗ್ ಬರಲಿ ಮತ್ತು ಚೆನ್ನಾಗಿ ವೆಯ್ಟ್ ಬರಲಿ ಅಂತ ಹೇಳ್ಬಿಟ್ಟು ನಾವು ಇದಕ್ಕೆ K20 ಮತ್ತು ಕಿಟ್ಟಪ್ಪ ಯೂಸ್ ಮಾಡಿದ್ದೀವಿ. ನನ್ನ ಇವತ್ತು ಕ್ವಶನ್ ಏನಪ್ಪ ನಿಮಗೆ ಅಂದರೆ, ನೀವು ಬಾಳೆಗೊನೆ ಚೆನ್ನಾಗಿ ಬಲಿಯೋದಕ್ಕೆ ಮತ್ತು ಶೈನಿಂಗ್ ಬರೋದಕ್ಕೆ ಯಾವ ಸ್ಪ್ರೇ ಮಾಡ್ತೀರಾ ಅಂತ ಮರೀದೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ನನಗೂ ಅದು ಸರಿ ಅನಿಸಿದ್ರೆ ನಾನು ಒಂದು ಸತಿ ಟ್ರೈ ಮಾಡಿ ನೋಡ್ತೀನಿ. ಮೇಯ್ನ್ಲಿ ವಿಷಯ ಏನಪ್ಪ ಅಂದರೆ, ನಾವೊಂದು ಕಾರ್ ತೊಗೊಂಡು ನನಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಅದ್ಯಾವುದು ಅಂದರೆ ಮಾರುತಿ 800. ನಿಮಗೆಲ್ಲ ಅದು ಸಿಂಪಲ್ ಅನಿಸ್ತಾ ಇರ್ಬೋದು, ಬಟ್ ನಾನು ಹುಟ್ಟಿ 22 ವರ್ಷ ಆಯಿತು. ಇದೇ ನಮ್ಮನೆಗೆ ಫಸ್ಟ್ ಕಾರ್. ನಮ್ಮನೇಲೆಲ್ಲ ಶೋರೂಮ್ ತೊಗೊಳ್ಳೋದಾ ಅಂತ, ಇಲ್ಲ ನನ್ನ ಮಾರುತಿ 800, ನೀವು ಶೋರೂಮ್ ತೊಗೊಳ್ಳಿ ಬಟ್ ನನಗೆ ಮಾರುತಿ 800 ಬೇಕೇ ಬೇಕು ಅಂತ ಹಠ ಮಾಡಿ ತೆಗೆಸ್ಕೊಂಡಿರೋದು. ಏನೋ ಒಂಥರ ಈ ಕಾರ್ ಮೇಲೆ ನನಗೆ ತುಂಬ ಕ್ರೇಜು. ಆಮೇಲೆ ಅದನ್ನು ತೊಗೊಂಬಂದು ಎಲ್ಲ ನಮ್ಮೂರ ದೇವಸ್ಥಾನದಲ್ಲಿ ಹೋಗಿ ಚೆನ್ನಾಗಿ ಪೂಜೆ ಹಾಕ್ಸಿ ಆಮೇಲೆ ತೊಗೊಬಂದ್ವಿ. ಇದೇ ಆ ಕಾರು 2006 ಮಾಡಲ್. ಎಷ್ಟು ಕೊಡ್ಬೋದು ಈ ಕಾರ್ಗೆ ಅಂತಲೂ ಕಮೆಂಟ್ ಮಾಡಿ. ನಿಮಗೆ ಯಾವ ಕಾರ್ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗೆ ಈ ಕಾರ್ ಅಂದರೆ ತುಂಬ ಇಷ್ಟ. ನಿಮಗೂ ಈ ಕಾರ್ ಇಷ್ಟನಾ ಅಂತಲೂ ಕಮೆಂಟ್ ಮಾಡಿ. ಆಮೇಲೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಇನ್ಮೇಲೆ ನಾವು ಅದನ್ನು ರೋಡಿಗೆ ಇಳಿಸೋದೇ ಕೆಲಸ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮರೀದೆ ಫಾಲೋ ಮಾಡ್ಕೊಳ್ಳಿ. ಬಾಯ್.